ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಐಟಮ್ 2ಕ್ಕೆ ಸ್ವಾಗತ. ಇತ್ತೀಚೆಗೆ ನೀಟ್ UG ಪರೀಕ್ಷೆ ಅದರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಬಹಳ ದೊಡ್ಡ ಹಗರಣ ನಡೆದು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ಅದು ಬೇರೆ ದಿನಕ್ಕೆ ಫಿಕ್ಸ್ ಆಗಿರುವಂಥದ್ದು ಇತ್ಯಾದಿ ವಿಚಾರಗಳು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಅದನ್ನು CBI ತನಿಖೆಗೆ ಆದೇಶ ಮಾಡಿಯೂ ಆಗಿದೆ. ಆ CBI ತನಿಖೆಯಲ್ಲಿ ಈ ಒಂದು ನಿರಂತರವಾಗಿ ಈ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹಿಂದಿನ ವ್ಯಕ್ತಿಗಳನ್ನು ಅಲ್ಲಲ್ಲಿ ಬಂಧಿಸ್ತಾ ಇದ್ದಾರೆ. ಹಾಗೆ ಸ್ವಲ್ಪ ದಿನಗಳ ಹಿಂದೆ ಜೈಪುರದಲ್ಲಿ ಒಂದು 3 ಜನರನ್ನು ಇದೇ CBIನವರು ಬಂಧನ ಮಾಡ್ತಾರೆ. ಅದರಲ್ಲಿ ದಿನೇಶ್ ಬಿವಾಲ್, ಮಂಗಿಲಾಲ್ ಬಿವಾಲ್ ಮತ್ತು ಅವನ ಪುತ್ರ ವಿಕಾಸ್ ಅನ್ನೋರು 3 ಜನರನ್ನು ಬಂಧನ ಮಾಡ್ತಾರೆ. ಈ 3 ಜನ ಭಾಳ ದೊಡ್ಡ ಮೊತ್ತದ ದುಡ್ಡನ್ನು ಕೊಟ್ಟು ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಖರೀದಿಸಿ ಬೇರೆ ಬೇರೆ ತರಬೇತಿ ಕೇಂದ್ರಗಳಿಗೆ ಅದನ್ನು ಪೂರೈಸಿದ್ದಾರೆ ಅಂತನ್ನೋದು ಸುದ್ದಿ ಮತ್ತು ಅದನ್ನು ಅವರು ಒಪ್ಕೊಂಡಿದ್ದಾರೆ ಕೂಡ. ಇಂಟ್ರೆಸ್ಟಿಂಗ್ ಸಂಗತಿ ಏನಂತಂದರೆ ಅದರಲ್ಲಿ ದಿನೇಶ್ ಬಿವಾಲ್ ಅವರ ಪುತ್ರ ರಿಷಿ ಅನ್ನುವ ವ್ಯಕ್ತಿಗಾಗಿ ಪೊಲೀಸರು ಇನ್ನೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಕಾರಣ ಇಷ್ಟೇ, ದಿನೇಶ್ ಬಿವಾಲ್ ಅವನ ಮಗ ರಿಷಿ ಏನಿದ್ದಾನೆ, ಆ ರಿಷಿಗೋಸ್ಕರ ದಿನೇಶ್ ಬರೋಬ್ಬರಿ 10 ಲಕ್ಷ ಕೊಟ್ಟು ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಖರೀದಿ ಮಾಡಿದ್ದ, ಪುತ್ರ ಉದ್ಧಾರ ಆಗಲಿ ಅಂತ. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ಅಷ್ಟೆಲ್ಲ 10 ಲಕ್ಷ ಕೊಟ್ಟು ನೀಟ್ ಪ್ರಶ್ನೆ ಪತ್ರಿಕೆ ಖರೀದಿಸಿ ಕೊಟ್ಟ ಮೇಲೂ ರಿಷಿ ಬಿವಾಲ್ ನೀಟ್ ಎಕ್ಸಾಮಲ್ಲಿ ಗಳಿಸಿದ್ದು 720ರಲ್ಲಿ ಕೇವಲ 107 ಅಂಕಗಳು ಮಾತ್ರ. ವಾಟ್ ಎ ಪಿಟಿ. 720ರಲ್ಲಿ ಬರೇ 107 ಅಂಕಗಳನ್ನು ಗಳಿಸಿದ್ದ ಪುಣ್ಯಾತ್ಮನ ಹಿಂದೆ ಇದೀಗ ಪೊಲೀಸರು ಬಿದ್ದಿದ್ದಾರೆ. ವಿಷಯ ಅಂತಂದರೆ ಯಾಕೆ ಹೀಗಾಯಿತು, ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕಿ ಕೂಡ ಇಷ್ಟೇ ಕಡಿಮೆ ಮಾರ್ಕ್ ಯಾಕೆ ತೆಗೆದ ಅಂತ ರಿಷಿಯ ಬೆನ್ನತ್ತಿ ಹೋದರೆ ವಿಷಯ ಗೊತ್ತಾಗಿದ್ದು ಹೀಗೆ. ಆತ SSLCಯಲ್ಲಿ ಗಳಿಸಿದ್ದು ಕೇವಲ 44% ಅಂಕಗಳನ್ನು ಮಾತ್ರ. ಆಮೇಲೆ ಇತ್ತೀಚೆಗೆ ಮುಗಿದ ದ್ವಿತೀಯ PUC ಪರೀಕ್ಷೆಯಲ್ಲಿ ಗಳಿಸಿದ್ದು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದ 50.80 ಅಂಕಗಳನ್ನು ಪಡೆದು, ಅದು ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಅಂತಂದರೆ ಅದು ಕೂಡ ಗ್ರೇಸ್ ಅಂಕಗಳನ್ನು ಪಡೆದೇ ಆತ ಪಾಸಾಗಿರುವಂಥದ್ದು ಅನ್ನೋದು ಕೂಡ ತಿಳಿದು ಬಂದಿದೆ. ಅದೇನೇ ಇದ್ದರೂ ಇದೀಗ ರಿಷಿಗೋಸ್ಕರ ಎಲ್ಲಿದ್ದಾನೆ ಅನ್ನೋದು ಹುಡುಕಾಟದಲ್ಲಿ CBI ಪೊಲೀಸರು ಮತ್ತು ವ್ಯವಸ್ಥೆ ನಿರತವಾಗಿದೆ. ಅದೇನೇ ಇರಲಿ, ಆದರೆ ಇಂಥ ಮಕ್ಕಳಿಗೋಸ್ಕರ ಇಂಥ ಸುಪುತ್ರನಿಗಾಗಿ ಆ ತಂದೆ ಅಷ್ಟೆಲ್ಲ ನಿಜವಾಗ್ಲೂ ಒದ್ದಾಡಬೇಕಿತ್ತ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆತನಿಗೆ ಓದಿನಲ್ಲಿ ಹಿಂದಿದ್ದ ಅನ್ನೋದು ಗೊತ್ತಾದ ಮೇಲೂ ಇಂಥ ಪ್ರಯತ್ನಗಳನ್ನು ಮಾಡಿ ಅವರನ್ನು MBBA ಓದ್ತೀನಿ ಅನ್ನುವ ಕನಸು ಕಾಣುವಂಥದ್ದು ಆ ತಂದೆಗೆ ಅದೇನು ಇತ್ತೋ ಗೊತ್ತಿಲ್ಲ. ನನಗನ್ನಿಸಿದ್ದು ಇಷ್ಟೇ, ಎಂತಹ 10 ಲಕ್ಷ ಏನು ಖರ್ಚು ಮಾಡಿದ್ದಾರೆ, ಆ 10 ಲಕ್ಷ ರೂಪಾಯಿಗಳನ್ನು ಮಗನಿಗೋಸ್ಕರನೇ ಖರ್ಚು ಮಾಡಿ ಯಾವುದೋ ಒಂದು ಬಿಸ್ನೆಸ್ ದಾರಿಯನ್ನು ಅಥವಾ ಬಿಸ್ನೆಸ್ ಲೈನನ್ನು ಹಾಕಿಕೊಟ್ಟಿದ್ರೆ ಬಹುಶಃ ಆ ರಿಷಿ ಬಿವಾಲ್ ಇವತ್ತು ಪೊಲೀಸರ ಅತಿಥಿಯಾಗಬೇಕಾದ ಸಂದರ್ಭ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಹುಶಃ ಲೈಫಲ್ಲಿ ಉದ್ಧಾರ ಆಗಲಿಕ್ಕೆ ಕೇವಲ MBBS ಆಗಬೇಕಂತಿಲ್ಲ ಅಥವಾ ಅದೇ ದಾರಿ ಹಿಡಿಬೇಕಂತ ಏನೂ ಇಲ್ಲ. ಇಡೀ ಜಗತ್ತು ವಿಶಾಲವಾಗಿದೆ, ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.